ಪ್ರೈಸ್ ಗಾಡ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಯೇಸುಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ನಿಮ್ಮೊಂದಿಗೆ ಶಾಂತಿಯಿಂದ ಇರುವುದು ಹೇಗೆ? ನಾವು ನಮ್ಮೊಂದಿಗೆ ಶಾಂತಿಯಿಂದ ಇರುವುದು ಬಹಳ ಮುಖ್ಯ. ನಮ್ಮೊಂದಿಗಿನ ಶಾಂತಿಯು ಹೆಚ್ಚು ತೃಪ್ತಿ ಮತ್ತು ಸಂತೋಷವನ್ನು ಉಂಟು ಮಾಡುತ್ತದೆ. ಕೀರ್ತನೆಗಳು 34:14 ಮತ್ತು 1 ಪೇತ್ರನು 3:11 ನಾವು ಓದುತ್ತೇವೆ. ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹುಡುಕಿ ಅದನ್ನು ಹಿಂಬಾಲಿಸು. ಸದಾಚಾರವನ್ನು ಹಿಂಬಾಲಿಸು ಅಂದರೆ ಸದಾಚಾರವನ್ನು ಸಕ್ರಿಯವಾಗಿ ಬೆನ್ನಟ್ಟುವುದು, ಅನುಸರಿಸುವುದು ಮತ್ತು ಹುಡುಕುವುದು. ಎಲ್ಲರೂ ಏನನ್ನಾದರೂ ಹಿಂಬಾಲಿಸುತ್ತಿದ್ದಾರೆ: ಹಣ, ಖ್ಯಾತಿ, ವೃತ್ತಿ, ಸಂಗಾತಿ, ಇನ್ನೂ ಹೆಚ್ಚಿನದನ್ನು. ಆದರೆ ದೇವರು ನಾವು ಶಾಂತಿಯನ್ನು ಹುಡುಕಬೇಕೆಂದು ಮತ್ತು ಅದನ್ನು ಮುಂದುವರಿಸಬೇಕೆಂದು ಬಯಸುತ್ತಾನೆ. ದೇವರು ಹೇಳ್ತಾನೆ, ಶಾಂತಿಯನ್ನು ಹುಡುಕಿ. ಎಲ್ಲಿ ನಾವು ಹುಡುಕಬೇಕು? ನಮ್ಮ ಹೃದಯದಲ್ಲಿ. ನಮ್ಮಲ್ಲಿ ಯುದ್ಧ ನಡೆಯುತ್ತಿದೆ, ನಮಗೆ ಶಾಂತಿ ಇಲ್ಲ. ನಮ್ಮಲ್ಲಿ ನಡೆಯುತ್ತಿರುವ ಯುದ್ಧ ನಮ್ಮ ಆಂತರಿಕ ಸಂಘರ್ಷ. ನಮ್ಮಲ್ಲಿ ವಿಭಿನ್ನ ಆಲೋಚನೆಗಳು ಇರುವುದರಿಂದ ನಮಗೆ ಒತ್ತಡ ಮತ್ತು ಆತಂಕ ಯಾವಾಗಲೂ ಉಂಟಾಗುತ್ತದೆ. ನಕಾರಾತ್ಮಕ ಮತ್ತು ಪಾಪಪೂರ್ಣ ಆಲೋಚನೆಗಳು ನಮಗೆ ಒತ್ತಡವನ್ನು ಉಂಟು ಮಾಡುತ್ತದೆ. ನಾವು ಈ ಆಲೋಚನೆಗಳನ್ನು ಗುರುತಿಸಬೇಕು ಮತ್ತು ಅವುಗಳನ್ನು ನಾವು ಜಯಿಸಬೇಕು. ಶಾಂತಿಯನ್ನು ಹುಡುಕಲು ಮತ್ತು ಅದನ್ನು ಹಿಂಬಾಲಿಸಲು ನಮಗೆ ಆಜ್ಞಾಪಿಸಿದಾಗ ನಾವು ಮಾಡಬೇಕಾಗಿರುವುದು ಇದನ್ನೇ. ಅನೇಕ ಜನರು ಯೋಗ, ಧ್ಯಾನ ಅಂದರೆ ಏನನ್ನು ಯೋಜಿಸದೆ ಮೌನವಾಗಿ ಕುಳಿತುಕೊಳ್ಳುವುದು, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಿರುವುದು, ಶಾಂತಿಯ ಕೆಲವು ಭ್ರಮೆಯ ಕಲ್ಪನೆಯನ್ನು ಬೆನ್ನಟ್ಟಲು. ಯೇಸು ಶಾಂತಿಯನ್ನು ಹುಡುಕಿ ಮತ್ತು ಅದನ್ನು ಅನುಸರಿಸಿ ಎಂದು ಹೇಳಿದಾಗ ಮೊದಲು ನಾವು ನಮ್ಮಲ್ಲಿ ನಡೆಯುತ್ತಿರುವ ಯುದ್ಧವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಯುದ್ಧವನ್ನು ನಾವು ಪರಿಹರಿಸಬೇಕು. ಆದರೆ ಮಾತ್ರ ನಾವು ಶಾಂತಿಯನ್ನು ಕಂಡುಕೊಳ್ಳುವುದು. ಯುದ್ಧ ಇರುವುದಲ್ಲಿ ಶಾಂತಿ ಇರುತ್ತದ? ಇಲ್ಲ, ಅಲ್ಲವೇ? ಯುದ್ಧ ನಾವು ನಿಲ್ಲಿಸಬೇಕು, ಆದರೆ ಮಾತ್ರ ಶಾಂತಿ ಇರುತ್ತದೆ. ಹಲ್ಲೆಲೂಯಾ. ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಶಾಂತಿ ಬೇಕಾದರೆ ನಮ್ಮಲ್ಲಿ ನಡೆಯುತ್ತಿರುವ ಯುದ್ಧವನ್ನು ನಾವು ನಿಲ್ಲಿಸಬೇಕು. ಅದಕ್ಕೆ ದೇವರು ಹೇಳಿದರು, ಶಾಂತಿಯನ್ನು ಹುಡುಕು ಮತ್ತು ಹಿಂಬಾಲಿಸು ಅಂತ. ಯೇಸು ಶಾಂತಿಯನ್ನು ಹುಡುಕಿ ಮತ್ತು ಅದನ್ನು ಅನುಸರಿಸಿ ಎಂದು ಹೇಳಿದಾಗ ಮೊದಲು ನಾವು ನಮ್ಮಲ್ಲಿ ನಡೆಯುತ್ತಿರುವ ಯುದ್ಧವನ್ನು ನಾವು ಗುರುತಿಸಬೇಕು. ಅಪೊಸ್ತಲ ಜೇಮ್ಸ್ ನಮ್ಮಲ್ಲಿರುವ ಯುದ್ಧದ ಬಗ್ಗೆ ವಿವರಿಸುತ್ತಿದ್ದಾನೆ. ಯಾಕೋಬನು 4:1 ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಪೋಗಾಶಗಳಿಂದಲ್ಲವೇ? ಪೇತ್ರನು ಬರೆದಿದ್ದಾನೆ, 1 ಪೇತ್ರನು 2:11 ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ಆತ್ಮಗಳ ಮೇಲೆ ಯುದ್ಧ ಮಾಡುತ್ತಿರುವ ಶಾರೀರಿಕ ಅಭಿಲಾಷೆಗಳು. ನಮ್ಮೊಳಗೆ ಯಾವಾಗಲೂ ಒಂದು ಯುದ್ಧ ನಡೆಯುತ್ತಾ ಇರ್ತದೆ. ನಾವು ಈ ಲೋಕದಲ್ಲಿ ಜೀವಿಸಿದಾಗ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ನೀವು ರೋಮಪುರದವರಿಗೆ 7ನೇ ಚಾಪ್ಟರ್ ಓದಿದರೆ ನಮಗದು ಅರ್ಥವಾಗುತ್ತದೆ, ನಮ್ಮ ಒಳಗೆ ನಡೆಯುತ್ತಿರುವ ಯುದ್ಧದ ಬಗ್ಗೆ. ನಾವು ಈಗ ಯೇಸು ಕ್ರಿಸ್ತನಲ್ಲಿ ಬಂದಿದ್ದೇವೆ. ಆ ಯುದ್ಧ ಏನೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಪೇತ್ರನು ಹೇಳ್ತಾ ಇದ್ದಾನೆ, ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಈ ವಚನವು ನಮ್ಮ ಸ್ವಂತ ಪಾಪ ಸ್ವಭಾವದ ವಿರುದ್ಧ ನಾವು ನಮ್ಮೊಂದಿಗೆ ಎದುರಿಸುತ್ತಿರುವ ನಿರಂತರ ಹೋರಾಟವನ್ನು ಒತ್ತಿ ಹೇಳುತ್ತದೆ. ಈ ಲೋಕದ ಜನರು ಇದರ ಬಗ್ಗೆ ಅಜ್ಞಾನಿಗಳಾಗಿದ್ದಾರೆ. ಮತ್ತೆ ನಾವು ಯೇಸು ಕ್ರಿಸ್ತನಲ್ಲಿ ಬಂದು ನಾವು ಅಜ್ಞಾನಿಗಳಾಗಿ ಜೀವನ ಮಾಡಿ, ಯಾಕೆ ನನಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂತ ಹೇಳಿಕೊಂಡು ಜೀವನ ಮಾಡಬಾರದು. ಮತ್ತೆ ನಾವು ಶಾಂತಿಗೋಸ್ಕರ ಪ್ರಾರ್ಥಿಸಿ ಸಿಗ್ತಾ ಇಲ್ಲ, ಯಾಕೆಂದ್ರೆ ಈ ಯುದ್ಧ ನಡೆಯುತ್ತಿರುವಾಗ ಶಾಂತಿ ಬರುವುದಿಲ್ಲ. ನಾವೇನು ತಿಳ್ಕೊಳ್ಳುತ್ತೇವೆ? ನಮಗೆ ಶಾಂತಿ ಬರಬೇಕಾಗಿರುವುದು ಯಾವಾಗ? ನಮಗೂ ಬೇಕಾಗಿರುವುದನ್ನು ಸಿಕ್ಕಿದಾಗ, ಅಲ್ಲವೇ? ಆದರೆ ನಮಗೆ ಆ ಸಿಕ್ಕಿರುವ ಟೈಮಲ್ಲಿ ನಮಗೆ ಸ್ವಲ್ಪ ಶಾಂತಿ ಸಿಗುತ್ತದೆ ಮತ್ತು ನಮ್ಮ ಶಾಂತಿ ಹೊಟ್ಟೋಗುತ್ತದೆ. ಅದು ಈ ಲೋಕದ ಶಾಂತಿ, ಅಲ್ಲವೇ? ನಮಗೆ ಯಾವಾಗಲೂ ಏನೇ ಪ್ರಾಬ್ಲಮ್ಸ್ ಬಂದರೂ, ಏನೇ ಇಲ್ಲದಿದ್ರೂ ಶಾಂತಿಯಿಂದ ಜೀವನ ಮಾಡಬೇಕು ನಾವು. ಹಲ್ಲೆಲೂಯಾ. ಆದರೆ ನಾವು ವಿಶ್ವಾಸಿಗಳು ಈ ಯುದ್ಧವನ್ನು ಗುರುತಿಸಿ ನಮ್ಮಲ್ಲಿ ಶಾಂತಿ ಸ್ಥಾಪಿಸಬೇಕು. ಇದು ನಮ್ಮ ಕೆಲಸ.
ಇದು ನಮಗೆ ಬಹಳ ಮುಖ್ಯ. ಏಕೆಂದ್ರೆ ನಾವು ಈ ಯುದ್ಧದೊಂದಿಗೆ ಶಾಂತಿಯನ್ನು ಮಾಡಿಕೊಂಡರೆ ಮಾತ್ರ ನಾವು ದೇವರೊಂದಿಗೆ ಸಂಬಂಧವನ್ನು ಮುಂದುವರಿಸಬಹುದು. ನಮ್ಮೊಳಗೆ ಶಾಂತಿ ಇಲ್ಲದಿದ್ರೆ ದೇವರೊಂದಿಗೆ ನಮಗೆ ಸಂಬಂಧವಿರುವುದಿಲ್ಲ. ದೇವರ ಮಕ್ಕಳಾಗಿರಬಹುದು, ನಾವು ದೇವರನ್ನು ಆರಾಧಿಸುವವರಾಗಿರಬಹುದು, ಪ್ರಾರ್ಥಿಸುವವರಾಗಿರಬಹುದು. ಆದರೆ ದೇವರ ಜೊತೆಗೆ ಸಂಬಂಧ, ರಿಲೇಶನ್ಶಿಪ್ ಇರಬೇಕಂದ್ರೆ ನಮ್ಮೊಳಗೆ ಶಾಂತಿ ಇರಬೇಕು. ನಾವು ದೇವರ ಹತ್ರ ಬಂದಿರುವವರು ಯಾವಾಗಲೂ ನಮ್ಮಲ್ಲಿ ಆ ತೃಪ್ತಿ ಇರಬೇಕು, ಸಂತೋಷ ಇರಬೇಕು, ಅದು ಸಾಧಿಸಬೇಕು ನಮ್ಮಲ್ಲಿ. ನಾವು ವಿಶ್ವಾಸಿಗಳು ನಮ್ಮ ಪಾಪಪೂರ್ಣ ಸ್ವಭಾವವನ್ನು ಸಕ್ರಿಯವಾಗಿ ನಾವು ವಿರೋಧಿಸಬೇಕು ಮತ್ತು ಪವಿತ್ರ ಜೀವನ ಶೈಲಿಯನ್ನು ಸಕ್ರಿಯವಾಗಿ ಅನುಸರಿಸಬೇಕು. ಏಕೆಂದರೆ ಎಬ್ರಿಯರಿಗೆ 12:14 ಬರೆದಿದೆ, ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನು, ನೀವು ಕಾಣುವುದಿಲ್ಲ, ನಾನು ಕಾಣುವುದಿಲ್ಲ. ಪರಿಶುದ್ಧತೆ ಬೇಕು ನಮಗೆ. ನಾವು ಪರಿಶುದ್ಧತೆಯಲ್ಲಿ ಬೆಳೆದರೆ ಮಾತ್ರ ನಮಗೆ ಸಮಾಧಾನ ಉಂಟಾಗುವುದು. ಸಮಾಧಾನ ಉಂಟಾಗಿದರೆ ಮಾತ್ರ ನಮಗೆ ದೇವರೊಂದಿಗೆ ಸಂಬಂಧ ಇರುವುದು. ಇದು ನಾನು, ಇದು ದೇವರು. ಇದು ಸಂಬಂಧದಲ್ಲಿ ಇರಬೇಕು, ಒಟ್ಟಾರೆಯಾಗಿ ಇರಬೇಕು. ಆದರೆ ಮಾತ್ರ ನನಗೆ ದೇವರಿಂದೆಲ್ಲ ಫ್ಲೋ ಆಗುವುದು. ಕನೆಕ್ಷನ್ ಇಲ್ಲದಿದ್ದರೆ ದೇವರಿಂದ ಏನು ನನಗೆ ಬರುವುದಿಲ್ಲ. ನಾನಿಲ್ಲಿ, ದೇವರಿಲ್ಲಿ, ಕನೆಕ್ಷನ್ ಇಲ್ಲ. ದೇರ್ ಇಸ್ ಎ ಗ್ಯಾಪ್, ಒಂದು ಗ್ಯಾಪ್ ಇದೆ. ಇಲ್ಲಿಂದ ದೇವರಿಂದ ಏನು ನನಗೆ ಬರುವುದಿಲ್ಲ. ಅದಕ್ಕೆ ನನಗೆ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ಭರವಸೆ ಇಲ್ಲ. ನಾನು ಯಾವಾಗಲೂ ದುಃಖದಲ್ಲಿ ಇರ್ತೀನಿ. ಪ್ರಾರ್ಥಿಸಿದರೂ ನನಗೆ ಸಮಾಧಾನ ಇಲ್ಲ. ಅರ್ಥವಾಯ್ತಾ? ಈ ಲೂಸ್ ಕನೆಕ್ಷನ್ ಇದ್ರೆ ತುಂಬಾ ಕಷ್ಟದಲ್ಲಿ ನಾವು ಜೀವನ ಮಾಡ್ತೇವೆ. ಈ ಲೂಸ್ ಕನೆಕ್ಷನ್ ಉಂಟಾಗಬಾರದು. ಒಂದು ದಿನಾನು ಈ ಲೂಸ್ ಕನೆಕ್ಷನ್ ಉಂಟಾಗಬಾರದು. ಆ ಕನೆಕ್ಷನ್ ಕೊಡುವುದು ನಾವೇ, ನಮ್ಮ ಕೈಯಲ್ಲಿ ಇದೆ, ಅದು ನಮ್ಮ ಪ್ರಯತ್ನ. ಹಲ್ಲೆಲೂಯಾ. ಏನಾಗುತ್ತದೆ ಎಂಬುದರ ಮೇಲೆ ನಮಗೆ ನಿಯಂತ್ರಣವಿಲ್ಲದ ಹಲವು ಸಂದರ್ಭಗಳಿವೆ, ಅಲ್ಲವೇ? ನಮ್ಮ ನಿಯಂತ್ರಣದಲ್ಲಿ ಅಲ್ಲ ಜೀವನ ನಡೆಯುತ್ತಾ ಇರುವುದು, ಅಲ್ಲವೇ? ಪರಿಣಾಮವಾಗಿ ಜೀವನವು ಕೆಟ್ಟದಾಗಿದಾಗ ನಾವು ಕೋಪಗೊಳ್ಳುತ್ತೇವೆ, ಅಸಮಾಧಾನಗೊಳ್ಳುತ್ತೇವೆ, ಅಥವಾ ಭಯದಲ್ಲಿ ಇರ್ತೇವೆ. ಆದರೆ ದೇವರು ಹೇಳುತ್ತಾರೆ, ಭಯಪಡಬೇಡಿ, ಸಂತೋಷವಾಗಿರಿ, ಸಮಾಧಾನವಾಗಿರಿ, ನಾನು ನಿಮ್ಮ ಜೊತೆ ಇದ್ದೀನಿ. ಇದು ನಮಗೆ ದೇವರು ಭರವಸೆ ಕೊಟ್ಟರೂ ನಮಗೆ ಸಮಾಧಾನ ಇಲ್ಲ, ನಮಗೆ ಸಂತೋಷ ಇಲ್ಲ, ನಾವು ಭಯದಲ್ಲಿ ಇರ್ತೇವೆ. ಯಾಕೆ? ಈ ಭಾವನೆಗಳಲ್ಲೆಲ್ಲ ನಾವು ಇದ್ದರೆ ಲೂಸ್ ಕನೆಕ್ಷನ್ ಇದೆ ಅಂತ ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಮುಂದೆ ಏನಾಗುತ್ತದೆ ಎಂದು ನಮಗೆ ಎಂದಿಗೂ ತಿಳಿದಿಲ್ಲ. ಯಾವುದೇ ಊಹಿಸಬಹುದಾದ, ಶಾಶ್ವತ ಅಥವಾ ನಿಯಂತ್ರಿಸಬಹುದಾದ ತುಂಬಾ ಸಮಸ್ಯೆಗಳು ನಾವು ಎದುರಿಸುತ್ತೇವೆ. ನಾವೇನು ಮಾಡಬೇಕು? ಭಯದಲ್ಲಿ ಜೀವನ ಮಾಡಬೇಕಾ? ಆತಂಕದಲ್ಲಿ ಜೀವನ ಮಾಡಬೇಕಾ? ಅದೆಲ್ಲ ನಮ್ಮಲ್ಲಿ ಬರ್ತದೆ. ಆವಾಗ ಎಲ್ಲ ನಾವು ನಮ್ಮೊಳಗೆ ನಡೆಯುತ್ತಿರುವುದೆಲ್ಲ ನಾವು ಸೆಟಲ್ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ನಮ್ಮೊಂದಿಗೆ ಶಾಂತಿಯಿಂದ ಇದ್ದಾಗ ಮಾತ್ರ ನಾವು ಅಂತಹ ಕಠಿಣ ಸಮಸ್ಯೆಗಳನ್ನು ಮತ್ತು ಕಠಿಣ ಜನರನ್ನು ಎದುರಿಸಬಹುದು. ಕಠಿಣ ಸಮಸ್ಯೆಗಳು ಬರುತ್ತದೆ, ಕಠಿಣ ಜನರನ್ನು ಎದುರಿಸಬಹುದು. ಏನು ಮಾಡಬೇಕು? ಈ ಲೋಕದಲ್ಲಿ ಎಲ್ಲವೂ ಇದೆ. ನೀತಿಯಲ್ಲಿ, ಪವಿತ್ರತೆಯಲ್ಲಿ ನಾವು ಬೆಳೆದರೂ ನಮಗೆ ಇಂಥದೆಲ್ಲ ಎದುರಿಸಬೇಕಾಗುತ್ತದೆ. ಕೆಟ್ಟ ಮನುಷ್ಯರನ್ನು, ಕಠಿಣ ಮನುಷ್ಯರನ್ನು, ಕಠಿಣ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಆವಾಗ ಎಲ್ಲ ನಾವು ದಣಿದು ಹೋಗಬಾರದು. ನಮಗೆ ಧೈರ್ಯ ಇರಬೇಕು, ನಮಗೆ ಶಕ್ತಿ ಇರಬೇಕು. ಹಲ್ಲೆಲೂಯಾ. ನೀವಿವತ್ತು ಇಲ್ಲಿ ಬಂದಿರುವುದು ಅದೆಲ್ಲ ಕಲಿತುಕೊಳ್ಳುವುದಕ್ಕೂ, ಪ್ರಾಕ್ಟೀಸ್ ಮಾಡಿ ಹಾಗೆಯೇ ಜೀವನ ಮಾಡುವುದಕ್ಕೆ, ಅಲ್ಲವೇ? ಅಲ್ಲದಿದ್ದರೆ ನೀವು ಅದಕ್ಕೆ ಇಲ್ಲಿ ಬಂದು ಟೈಮ್ ನೀವು ಕಳೆಯಬೇಕು. ಟೈಮ್ ಇಸ್ ಪ್ರೆಷಿಯಸ್. ಟೈಮ್ಗೆ ಎಷ್ಟು ಬೆಲೆ ಇದೆ, ಅಲ್ಲವೇ? ನೀವು ದೇವರ ಸಭೆಯಲ್ಲಿ ಬರುವಾಗ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ ಇಂದ ಬರಬೇಕು. ದೇವರೇ, ನನ್ನನ್ನು ತುಂಬಿಸು, ನನಗೆ ಬೇಕಾಗಿರುವುದನ್ನು ನೀವು ತುಂಬಿಸಿ ಕಳುಹಿಸು ಎಂದು ನೀವು ಪ್ರಾರ್ಥಿಸಿ ಮಾತ್ರ ದೇವರ ಸಭೆಯಲ್ಲಿ ಬರಬೇಕು. ಆದರೆ ದೇವರು ನಿಮ್ಮನ್ನು ತುಂಬಿಸುತ್ತಾರೆ. ನಮ್ಮ ಹೃದಯಕ್ಕೆ ಏನು ಬಯಕೆ ಇದೆ ಅದನ್ ಪ್ರಕಾರ ಮಾತ್ರ ದೇವರು ವರ್ತಿಸುವುದು. ನಮಗೆ ಬಯಕೆ ಇಲ್ಲದಿದ್ರೆ ದೇವರು ವರ್ತಿಸುವುದಿಲ್ಲ. ಹಲ್ಲೆಲೂಯಾ. ಸೊ ನಿಮ್ಮೊಂದಿಗೆ ಶಾಂತಿಯಿಂದ ಇರುವುದು ಎಂದರೆ
ಆಂತರಿಕ ಶಾಂತಿಯ ಸ್ಥಿತಿಯನ್ನು ಕೊಂಡಿರುವುದು. ಇನ್ನರ್ ಪೀಸ್, ಆಂತರಿಕ ಶಾಂತಿ. ಮತ್ತು ನೀವು ಯಾರದ್ದು ಮತ್ತು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯೊಂದಿಗೆ ನೀವು ಆರಾಮದಾಯಕವಾಗಿರುತ್ತೀರಿ ಎಂದರ್ಥ. ದೇವರೇ ಹೇಗೆಯೇ ನನ್ನನ್ನು ನಿರ್ಮಿಸಿದರು, ಹೌದು ನಾನು ಹಿಂಗೆ, ನಾವೊಬ್ಬೊಬ್ರು ಒಂದೊಂದು ತರ ಇದ್ದೇವೆ. ನಮ್ಮನ್ನು ನೋಡುವುದರಲ್ಲಿ ನಮ್ಮ ಫಿಸಿಕು, ನಮ್ಮ ಕಲರು, ನಮ್ಮ ಟ್ಯಾಲೆಂಟ್ಸು, ನಮ್ಮ ಬುದ್ಧಿ ಎಲ್ಲರಿಗೂ ಒಂದೊಂದು ತರ. ಅದನ್ನು ನಾವು ಸ್ವೀಕರಿಸಬೇಕು. ದೇವರೇ ನನ್ನನ್ನು ಯಾಕೆ ನೀವು ಹಿಂಗೆ ಸೃಷ್ಟಿಸಿರುವುದು, ಇನ್ನೊಬ್ಬಳನ್ನು ಅಲ್ಲಾಂದ್ರೆ ಇನ್ನೊಬ್ಬರನ್ನ ಯಾಕೆ ಹಿಂಗೆ ಸೃಷ್ಟಿಸಿರುವುದು ಅಂದೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಮಗೆಂದಿಗೂ ಶಾಂತಿ ಸಿಗುವುದಿಲ್ಲ. ನೀವು ಹಾಗೆ ಯೋಚನೆ ಮಾಡಿದರೆ ನೀವು ಬದಲಾಗುತ್ತೀರಾ? ಪ್ಲಾಸ್ಟಿಕ್ ಸರ್ಜರಿ ಹಂಗೆ ದೇವರು ಮಾಡುತ್ತಾರ? ನಮ್ಮ ಪೀಸ್ ಎಲ್ಲಿ ಹೋಗ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಶಾಂತಿ ತುಂಬಾ ಮೂಲ್ಯವಾದದ್ದು. ಶಾಂತಿ ಇಲ್ಲದಿದ್ದರೆ ದೇವರನ್ನು ನೋಡಕ್ಕಾಗಲ್ಲ, ದೇವರ ಜೊತೆಗೆ ಸಂಬಂಧ ಇಲ್ಲ. ಅರ್ಥ ಮಾಡಿಕೋಬೇಕು. ನಿಮ್ಮೊಂದಿಗೆ ಶಾಂತಿಯಿಂದ ಇರಲು ಆಂತರಿಕ ಸಂಘರ್ಷದ ವಿರುದ್ಧ ಹೋರಾಡುತ್ತಲೇ ಇರಬೇಕು ಮತ್ತು ಗೆಲ್ಲಬೇಕು. ಆಂತರಿಕ ಸಂಘರ್ಷ ಯಾವಾಗಲೂ ಇರುತ್ತದೆ, ಅದಕ್ಕೆ ನಮಗೆ ಶಾಂತಿ ಇಲ್ಲ. ಅದು ಹಂಗೆ ಬರ್ತಾ ಇರುತ್ತದೆ, ಅದನ್ನು ಹೋರಾಡುತ್ತಲೇ ಇರಬೇಕು, ಅದನ್ನು ನಾವು ಗೆಲ್ಲಬೇಕು. ಆದರೆ ಮಾತ್ರ ನಮಗೆ ಶಾಂತಿ ಸಿಗುವುದು. ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕು. ಯುದ್ಧ ಯಾವಾಗಲೂ ಇರುತ್ತದೆ. ಅಯ್ಯೋ ನನಗೆ ಹೋರಾಟ 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 ಅಂತ ಹೇಳಿದರೆ ನೀವು ಫಾಸ್ಟಿಂಗ್ ಪ್ರೇಯರ್ ಮಾಡಿ, ಅದು ಮಾಡಿ, ಇದು ಮಾಡಿ, ಏನು ಮಾಡಿದರೂ ಆ ಹೋರಾಟ ಹೋಗುವುದಿಲ್ಲ. ನೀವು ಆತ್ಮಿಕವಾಗಿ ಮಾಡಬೇಕಾದದ್ದು ಮಾಡಿದರೆ ಮಾತ್ರ ಹೋರಾಟ ಹೋಗುವುದು. ಹಲ್ಲೆಲೂಯಾ. ಒಂದಲ್ಲ ಒಂದು ಸಂಘರ್ಷ ನಮಗೆ ಬರ್ತಲೇ ಇರ್ತದೆ ಮತ್ತು ಅದು ನಾವು ಹೋರಾಡುತ್ತಲೇ ಇರಬೇಕು ಮತ್ತು ನಾವು ಗೆಲ್ಲಬೇಕು. ಇದು ಆನ್ ಗೋಯಿಂಗ್ ವರ್ಕ್. ಮಾಡುತ್ತಲೇ ಇರಬೇಕು. ನಾವು ಸಾಯುವ ತನಕ ನಾವು ಮಾಡುತ್ತಲೇ ಇರಬೇಕು. ಆದರೆ ಮಾತ್ರ ನಮಗೆ ಶಾಂತಿ ಸಿಗೋದು. ಕ್ರಿಸ್ತನಲ್ಲಿ ನಾವು ಸಾಧಿಸಬೇಕಾದದ್ದು ಇದನ್ನೇ. ನಾವು ಯೇಸು ಕ್ರಿಸ್ತನಲ್ಲಿ ಬಂದು ಮತ್ತು ನಾವು ಶಾಂತಿ ಇಲ್ಲದೆ ನಾವು ಜೀವನ ಮಾಡಿದರೆ ಏನು ಪ್ರಯೋಜನ ಅಲ್ಲವೇ? ಕ್ರಿಸ್ತನಿಂದ ನಮಗೆ ಸಾಧಿಸಬೇಕಾದದ್ದು ಇದನ್ನೇ. 2 ಥೆಸಲೋನಿಕದವರಿಗೆ 3:16 ಬರೆದಿದೆ, ಶಾಂತಿದಾಯಕನಾದ ಕರ್ತನು ತಾನೇ ಸದಾಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಿ. ಯಾವಾಗಲೂ ನಮಗೆ ಶಾಂತಿ ಸಿಗಬೇಕು, ಯಾವಾಗಲೂ ನಮ್ಮೊಂದಿಗೆ ಶಾಂತಿ ಇರಬೇಕು. ನಮ್ಮ ಎಲ್ಲಾ ಸಮಸ್ಯೆಗಳನ್ನು ನಿಭಾಯಿಸಲು ನಮಗೆ ಆಂತರಿಕ ಶಾಂತಿ ಬೇಕು. ಈ ಆಂತರಿಕ ಶಾಂತಿಯೇ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ. ಈ ಶಾಂತಿ ಇಲ್ಲದೆ ನಮ್ಮ ಸಮಸ್ಯೆಗಳನ್ನು ಎದುರಿಸಲು ನಮಗೆ ಸಾಧ್ಯ ಇಲ್ಲ. ಈ ಶಾಂತಿ ನಮ್ಮಲ್ಲಿ ಇರಬೇಕು. ಈ ಶಾಂತಿಯೇ ನಮಗೆ ಶಕ್ತಿ ಕೊಡುವುದು. ಈ ಶಾಂತಿ ಇದ್ರೆ ದೇವರು ನಮ್ಮ ಜೊತೆ ಇರ್ತಾರೆ ಅಂತ ಅರ್ಥ. ಈ ಶಾಂತಿ ನಮ್ಮಲ್ಲಿ ಇಲ್ಲದಿದ್ರೆ ದೇವರು ನಮ್ಮ ಜೊತೆ ಇರುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆದಾದ್ರಿಂದ ಶಾಂತಿಯನ್ನು ಹೊಂದಲು ನಾವು ಶಾಂತಿಯನ್ನು ಅನುಸರಿಸಬೇಕು. ಅದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಹೇಳ್ತೇವೆ, ಅಯ್ಯೋ ನಮ್ಮ ಮನೆಯಲ್ಲಿ ಏನು ಚೆನ್ನಾಗಿ ನಡೆಯುತ್ತಾ ಇಲ್ಲ, ನಮ್ಮ ಮನೆಯವರು ಯಾರೂ ಚೆನ್ನಾಗಿಲ್ಲ, ನಮ್ಮ ಮನೆಯಲ್ಲಿ ಯಾರೂ ಚೆನ್ನಾಗಿಲ್ಲ, ಪಕ್ಕದ ಮನೆಯಲ್ಲೂ ಯಾರು ಚೆನ್ನಾಗಿಲ್ಲ, ಎಲ್ಲೂ ಯಾರು ಚೆನ್ನಾಗಿಲ್ಲ, ನಾನೊಬ್ಬಳೇ ಚೆನ್ನಾಗಿದ್ದೀನಿ ಅಂತ ಹೇಳಿ ನಿಮ್ಮನ್ನು ನೀವು ಪೂಜಿಸುತ್ತಾ ಇದ್ದರೆ ಶಾಂತಿ ಬರ್ತದಾ? ಇಲ್ಲ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ರೋಮಪುರದವರಿಗೆ 12:18 ಬರೆದಿದೆ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಅಂದ್ರೆ ಕೆಲವರ ಜೊತೆಗೆ ನಮಗೆ ಶಾಂತಿಯಿಂದಿರಕ್ಕ ಆಗಲ್ಲ. ಆದರೂ ನಾವು ನಮ್ಮಿಂದ, ಅವರು ನಮ್ಮ ಹತ್ರ ಜಗಳ ಮಾಡಕ್ಕೂ ಬಂದ್ರು ನಾವು ಮತ್ತು ಹೋಗಿ ಜಗಳ ಮಾಡಬಾರದು. ಯಾರ ಮೇಲೂ ಯಾವುದೇ ರೀತಿಯ ಕೆಟ್ಟ ಭಾವನೆ ನಾವು ಇಟ್ಟುಕೊಳ್ಳಬಾರದು. ಯಾರ ಮೇಲೂ ಕೋಪ ಇಟ್ಟುಕೊಳ್ಳಬಾರದು. ಹಾಗಿದ್ದರೆ ನಮಗೆ ಶಾಂತಿ ಸಿಗುವುದಿಲ್ಲ. ಯಾರ ಮೇಲೂ ಕೆಟ್ಟದು ಜನ ಮಾಡುತ್ತಾ ಇರುತ್ತಾರೆ. ನಾವು ಕೋಪ ಇಟ್ಟುಕೊಳ್ಳಬಾರದು ಮತ್ತು ಕೆಟ್ಟ ಭಾವನೆ, ಇಲ್ ಫೀಲಿಂಗ್ ನಾವು ಇಟ್ಟುಕೊಳ್ಳಬಾರದು. ಇದೆಲ್ಲ ನಾವು ಒಳಗಡೆ ತುಂಬಿ ಇಟ್ರೆ ನಮಗೆ ಸಮಾಧಾನ ಸಿಗೋದಿಲ್ಲ. ಹಲ್ಲೆಲೂಯಾ. ನೀವು ಬೇಗನೆ ಕೋಪಗೊಳ್ಳುವ, ಇತರರನ್ನು ಸುಲಭವಾಗಿ ನಿರ್ಣಯಿಸುವ ಮತ್ತು ಘರ್ಷಣೆಗೆ ಕಾರಣವಾಗುವ ಮತ್ತು ನೋವುಂಟು ಮಾಡುವ ಅಥವಾ ದುದುಕಿನ ಮಾತನ್ನು ಹೇಳುವ ವ್ಯಕ್ತಿಯೇ. ಆದರೆ ನಮಗೆ ಎಂದಿಗೂ ಸಮಾಧಾನ ಸಿಗುವುದಿಲ್ಲ. ನಾವೇನು ಮಾತಾಡುತ್ತೇವೆಯೋ
ಅದು ಇನ್ನೊಬ್ಬರನ್ನು ನಿರ್ಮಿಸಬೇಕು. ಅದೇ ರೋಮಪುರದವರಿಗೆ 14:19 ಬರುತ್ತದೆ. ನಾವು ದೇವರ ತರ ಬಂದಿರುವುದು ನಾವು ನಮ್ಮನ್ನು ನಿರ್ಮಿಸುವುದಕ್ಕೂ ಇನ್ನೊಬ್ಬರನ್ನು ನಿರ್ಮಿಸುವುದಕ್ಕೂ ದೇವರ ಆಲಯವನ್ನು ನಿರ್ಮಿಸುವುದಕ್ಕೂ. ಹಲ್ಲೆಲೂಯಾ. ಹಾಗಿದ್ದಲ್ಲಿ ಪವಿತ್ರಾತ್ಮವು ನಿಮ್ಮಲ್ಲಿ ಆತ್ಮದ ಫಲವನ್ನು ಉತ್ಪಾದಿಸಲು ನೀವು ಬಿಡಬೇಕು. ನೀವು ಆತ್ಮದ ಫಲವನ್ನು ಉತ್ಪಾದಿಸುತ್ತಲೇ ಇರಬೇಕು. ಆದರೆ ಮಾತ್ರ ಶಾಂತಿ ಸಿಗೋದು. ದೇವರ ಆತ್ಮ ನಮ್ಮೊಳಗೆ ಇದ್ದಾನೆ. ನಮ್ಮ ಆತ್ಮ ಫಲ ಉತ್ಪಾದಿಸಿದರೆ ನಮಗೆ ಕಷ್ಟನೇ ಬರುವುದು. ಕೋಪ, ಅಹಂಕಾರ ಇದೆಲ್ಲ ನಾವು ಮಾಡ್ತಾ ಇರುವುದು. ಆದರೆ ನಾವು ಸೆಲ್ಫ್ ಕಂಟ್ರೋಲ್ ಮಾಡಿ, ಸ್ವಯಂ ನಿಯಂತ್ರಣೆ ಮಾಡಿ ದೇವರ ಪಾತ್ರದಲ್ಲಿ ನಾವು ಬೆಳೆಯಬೇಕು. ಆದರೆ ಮಾತ್ರ ನಮಗೆ ಸಮಾಧಾನ ಸಿಗುವುದು. ಹಲವಾರು ಬಾರಿ ನಾವೇ ಶಾಂತಿಯ ಕೊರತೆಗೆ ಕಾರಣವಾಗುತ್ತೇವೆ. ಅದನ್ನು ನಾವು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ನಾವು ಇತರರ ಮೇಲೆ ದೂಷಿಸುತ್ತೇವೆ, ಅಲ್ಲವೇ? ನನಗೆ ಶಾಂತಿ ಇಲ್ಲ, ನಾನೇ ಕಾರಣ ಅಂತ ಯಾರಾದರೂ ಹೇಳುತ್ತಾರಾ? ಇಲ್ಲ. ನನಗೆ ಶಾಂತಿ ಇಲ್ಲ, ನನ್ನ ಮನೆಯವರೇ ಕಾರಣ. ಅವರನ್ನು ಸರಿಪಡಿಸಿ ನಿಮಗೆ ಶಾಂತಿ ಸಿಗೋದು ಎಂದೂ ಆಗುವುದಿಲ್ಲ. ನಾವೇ ಕಾರಣ. ನಾವಲ್ಲಿ ಶಾಂತಿಯಾಗಿರಬೇಕು. ಅದೇ ದೇವರು ನಮಗೆ ಕಲಿಸುವುದು. ಈ ವಿಷಯವನ್ನು ನೀವು ವಿವರವಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ಏಕೆಂದರೆ ಯಾಕೋಬರು 3:18 ನಮಗೆ ಎಚ್ಚರಿಕೆ ನೀಡುತ್ತದೆ. ಶಾಂತಿ ಇಲ್ಲದೆ ನಿಮ್ಮಲ್ಲಿ ಸದಾಚಾರ ಬೆಳೆಯುವುದಿಲ್ಲ. ಸದಾಚಾರ ನಮ್ಮಲ್ಲಿ ಬೆಳೆಯುವುದಿಲ್ಲ ಶಾಂತಿ ಇಲ್ಲದಿದ್ದರೆ. ನಾವು ಹೇಗೆ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಅದೇ ತರ ನಾವು ಜೀವನ ಮಾಡುತ್ತೇವೆ. ಹಲ್ಲೆಲೂಯಾ. ಕೀರ್ತನೆಗಳು 34:14 ನಾವು ಓದಿದ್ದೇವೆ. ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹುಡುಕಿ ಅದನ್ನು ಹಿಂಬಾಲಿಸು. ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹುಡುಕಿ ಅದನ್ನು ಹಿಂಬಾಲಿಸು. ಶಾಂತಿಯನ್ನು ಹೊಂದಲು ನಮಗೆ ಇಲ್ಲಿ 3 ಹಂತವನ್ನು ನೀಡಲಾಗಿದೆ. ಮೊದಲು ನಾವು ನಮ್ಮ ಎಲ್ಲಾ ಪಾಪಗಳು, ನಮ್ಮ ದುಷ್ಟತನದಿಂದ ದೂರ ಸರಿಯಬೇಕು. 2ನೇದಾಗಿ ನಾವು ಶಾಂತಿಯನ್ನು ಹುಡುಕಬೇಕು. 3ನೇದಾಗಿ ಶಾಂತಿಯನ್ನು ಹಿಂಬಾಲಿಸಬೇಕು. 3 ಹಂತಗಳು ನಾವು ಹಿಂಬಾಲಿಸಬೇಕು. ಆದರೆ ಮಾತ್ರ ನಮಗೆ ಶಾಂತಿ ಸಿಗುತ್ತದೆ. ಯಾವುದು ಅದು? ಈ ವಾಕ್ಯ ಹೇಳುತ್ತದೆ, ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡುವಂತ. ನಾವು ಕೆಟ್ಟದನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ. ಯಾವುದೇ ಸಮಯದಲ್ಲಿ ಯಾವುದೇ ತೊಂದರೆ ಬರಬಾರದು ಎಂದು ನಾವು ಬಯಸುತ್ತೇವೆ. ಎಲ್ಲ ಚೆನ್ನಾಗೇ ಹೋಗಬೇಕು ಪಾಸ್ಟ್ರೆ, ಪ್ರಾರ್ಥಿಸಿ, ನಮ್ಮ ಮನೆಯಲ್ಲಿ ಏನು ಕೆಟ್ಟದಾಗಬಾರದು, ಯಾವಾಗಲೂ ಫೈಟ್ ಉಂಟಾಗಬಾರದು. ನೀವು ಸುಮ್ಮನೆ ಇರಿ, ಫೈಟ್ ಉಂಟಾಗೋದಿಲ್ಲ. ಎಲ್ಲ ಯಾರು ಗಂಡರು ಬಂದು ಫೈಟ್ ಮಾಡಬಾರದು, ಅಲ್ಲಾಂದ್ರೆ ಏನು ಕಟ್ಟದೇ ಆಗಬಾರದು ಪಾಸ್ಟ್ರೆ, ಪ್ರಾರ್ಥಿಸಿ ಎಂದು ನೀವು ಹೇಳಿದರೆ ನಾನು ಪ್ರಾರ್ಥಿಸಿದರೂ ಅಂತ ಕೆಟ್ಟದು ಬಂದೇ ಬರ್ತದೆ, ಅಲ್ಲವೇ? ಏಕೆಂದರೆ ದೇವರು ಹೇಳಿದ್ರು ಈ ಲೋಕದಲ್ಲಿ ನಮಗೆ ತೊಂದರೆಗಳು ಇರುತ್ತದೆ ಅಂತ. ಯೋಹಾನ 16:33. ಯಾವಾಗ ಮತ್ತು ಎಲ್ಲಿಂದ ಏನು ನಮಗೆ ಬರ್ತದೆ ಎಂದೇ ನಮಗೆ ತಿಳಿದಿಲ್ಲ. ಇದೆಲ್ಲದರ ಮಧ್ಯೆ ಆಂತರಿಕ ಶಾಂತಿಯನ್ನು ಹೊಂದಲು ನಾವು ಮೊದಲು ಕಲಿಯಬೇಕು. ಎಲ್ಲ ಚೆನ್ನಾಗಿರ್ತದೆ, ತಕ್ಷಣ ಏನಾದರೂ ಕೆಟ್ಟದಾಗುತ್ತದೆ. ಏನು ಮಾಡ್ತೀರಿ ನೀವು ಎಷ್ಟು ವರ್ಷ ಆಯ್ತು ದೇವರ ಕಡೆ ಬಂದ ಮೇಲೆ? ಹೌದು, 1 ವರ್ಷ ಆಯ್ತು ನಿಮಗೇನು ಗೊತ್ತಿಲ್ಲ ಅಂತ ಹೇಳ್ಬಹುದು. ಒಂದು 5 ವರ್ಷ ಆಯ್ತು, 10 ವರ್ಷ ಆದ್ಮೇಲೇನು ಏನಾದ್ರೂ ಒಂದು ಕೆಟ್ಟದು ಬಂದ್ರೆ ನೀವು ಕುತ್ಕೊಂಡು ಅಳುವವರ? ಮತ್ತೆ ಭಯದಿಂದ ನೋಡುವವರ, ಆತಂಕದಿಂದ ನೋಡುವವರ? ನಾವು ಹಾಗೇ ಇರಬಾರದು. ನಾವು ಬೆಳೆಯಬೇಕು ದೇವರಲ್ಲಿ. ನಮ್ಮಲ್ಲಿ ಶಾಂತಿ ಬೆಳೆದರೆ ನಮಗೇನೇ ಕೆಟ್ಟದು ಬಂದ್ರೂ ನಮಗೂ ಗೊತ್ತಿದೆ ದೇವರು ನಮ್ಮ ಜೊತೆ ಇದ್ದಾನೆ. ಹೌದು, ಕೆಟ್ಟದಾಯ್ತು, ನಾವೇನು ಮಾಡಬೇಕು? ನಾವು ಪ್ರಾರ್ಥಿಸಬೇಕು, ದೇವರನ್ನು ನಂಬಬೇಕು. ಆ ಶಾಂತಿ ನಮ್ಮೊಳಗೆ ಬರಬೇಕು. ಆ ಶಾಂತಿ ನಮಗೆ ಸಿಗಬೇಕಂದ್ರೆ ನಾವು ದೇವರಲ್ಲಿ ಬೆಳೆಯಬೇಕು. ಹಲ್ಲೆಲೂಯಾ. ಸೊ ನಮ್ಮ ತೊಂದರೆಯಲ್ಲಿ ಆತನನ್ನು ನಾವು ಬಲವಾಗಿ ನಾವು ನಂಬಬೇಕು. ಅದು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಅವನು ನಮಗೆ ಸಹಾಯ ಮಾಡುತ್ತಾನೆ ಎಂದ ಬಲವಾದ ನಂಬಿಕೆ. ಅದು ನಮ್ಮೊಳಗೆ ಆ ಶಾಂತಿ ಇದ್ರೆ ಮಾತ್ರ ಆ ನಂಬಿಕೆ ಬರುವುದು. ನಂಬಿಕೆ ಇದೆ, ಮತ್ತೆ ನಮಗೆ ಬೇಕಾದ ಸ್ಥಳದಲ್ಲಿ ಆ ನಂಬಿಕೆ ಬೇಕು, ಅಲ್ಲವೇ?
ಎಲ್ಲ ಸರಿಯಾಗಿ ನಡೆದರೆ ದೇವರ ಮೇಲೆ ತುಂಬಾ ನಂಬಿಕೆ ಇದೆ, ನಾವು ಸ್ತೋತ್ರ ಮಾಡ್ತೇವೆ, ಆರಾಧಿಸುತ್ತೇವೆ. ಆದ್ರೆ ಏನಾದ್ರೂ ಕೆಟ್ಟದಾಗಿದ್ರೆ ನಂಬಿಕೆ ಎಲ್ಲ ಹೋಗ್ತದೆ. ಯಾಕೆ ದೇವರ ಮಕ್ಕಳೇ ನಾವು ಹಂಗೆ ಜೀವನ ಮಾಡ್ತೇವೆ? ದೇವರನ್ನು ನಂಬಬೇಕು, ಪ್ರಾರ್ಥಿಸಬೇಕು. ದೇವರು ನಮ್ಮನ್ನು ಬಿಡುವವನಲ್ಲ, ನಮ್ಮನ್ನು ಕಾಳಜಿ ವಹಿಸುವವನು. ನಮಗೆ ಕೆಟ್ಟದಾದಾಗ ಆ ನಂಬಿಕೆ ಆವಾಗ ಬರಬೇಕು. ಎಲ್ಲ ಚೆನ್ನಾಗಿ ನಡೆಯುವಾಗ ಅಂತ ವಿಶ್ವಾಸ, ನಂಬಿಕೆ ಎಲ್ಲ ನಮಗಿದೆ. ಆದರೆ ಒಂದು ಕೆಟ್ಟ ಸಮಸ್ಯೆ ಬಂದಾಗ ಆ ನಂಬಿಕೆ ಎಲ್ಲಿ ಹೋಗ್ತದೆ? ಯಾಕೆ ಹೋಗ್ತದೆ? ಯಾಕೆ ಹೋಗ್ತದೆ? ಕನೆಕ್ಷನ್ ಇಲ್ಲ, ಲೂಸ್ ಕನೆಕ್ಷನ್ ಇದೆ, ಅದಕ್ಕೆ ಅದು ಬರ್ತಾ ಇಲ್ಲ. ಈ ಲೂಸ್ ಕನೆಕ್ಷನ್ ನೀವು ಇಟ್ಟುಕೊಳ್ಳಬಾರದು. ಸಂಬಂಧ ಇಟ್ಟುಕೊಳ್ಳಬೇಕು, ಸ್ಥಾಪಿಸಬೇಕು. ಆದರೆ ಮಾತ್ರ ಕೆಟ್ಟದಾಗಿದ್ದರೆ ತಕ್ಷಣ ನಮಗೆ ನಂಬಿಕೆ ಬರ್ತದೆ. ಫಿಲಿಪ್ಪಿಯದವರಿಗೆ 4:6-7. ಮತ್ತು ನಾವು ಎಡಬಿಡದೆ ಪ್ರಾರ್ಥಿಸಬೇಕು. 1 ಥೆಸಲೋನಿಕದವರಿಗೆ 5:16-11 ಹೇಳುವ ಪ್ರಕಾರ ಯಾವಾಗಲೂ ಸಂತೋಷದಿಂದಿರಿ, ಎಡಬಿಡದೆ ಪ್ರಾರ್ಥಿಸಿ, ಎಲ್ಲದಕ್ಕೂ ಕೃತಜ್ಞ ಸ್ತೋತ್ರ ಮಾಡಿರಿ ಅಂತ. ಈ ಪ್ರಾರ್ಥನೆ ಶೈಲಿಯನ್ನು ನಾವು ಅನುಸರಿಸಬೇಕು. ಇದೇ ಪ್ರಾರ್ಥನೆ ಶೈಲಿ, ಬೇರೆ ಪ್ರಾರ್ಥನೆ ಶೈಲಿ ಇಲ್ಲ. ನಾವೇನು ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿ, ದೇವರಿಗೆ ಕೃತಜ್ಞ ಸ್ತುತಿ ಮಾಡಿರಿ ಅಂತ. ನಾವೇನು ಮಾಡ್ತೇವೆ? ನಾವು ಯಾವಾಗಲೂ ಅಳುತ್ತಾ ಇರ್ತೇವೆ, ಪ್ರಾರ್ಥಿಸುತ್ತೇವೆ ಮತ್ತು ನಾವು ಅಳುತ್ತಾ ಇರ್ತೇವೆ. ಕೃತಜ್ಞತಾ ಸ್ತುತಿ ಹೇಳಿರಿ ಅಂತ ನಾವು ಕೃತಜ್ಞತಾ ಸ್ತುತಿ ಹೇಳುವುದಕ್ಕೆ ಬದಲು ನಾವೇನು ಹೇಳುತ್ತೇವೆ? ಗುಣಗಾಡುತ್ತೇವೆ, ದೂರು ನೀಡುತ್ತೇವೆ. ಆಪೋಸಿಟ್ ಆಫ್ ವರ್ಷಿಪ್ ಇಸ್ ಬ್ಲೇಮಿಂಗ್ ಅಂಡ್ ಗ್ರಂಬ್ಲಿಂಗ್ ಅಂಡ್ ಮರ್ಮರಿಂಗ್. ದೇವರು ಹೇಳುವ ಪ್ರಕಾರ ನಾವು ಪ್ರಾರ್ಥಿಸುವುದಕ್ಕೆ ಕಲಿತಿದ್ದರ ದೇವರ ಮಕ್ಕಳೇ, ನಾವೆಲ್ಲರೂ ಪ್ರಾರ್ಥಿಸುವ ವಿಶ್ವಾಸಿಗಳು. ಆದರೆ ನಾವು ನಮ್ಮದೇ ಆದ ಶೈಲಿಯನ್ನು ಮಾಡಿಕೊಂಡು ನಾವು ಪ್ರಾರ್ಥಿಸುತ್ತಾ ಇದ್ದೀವ? ಹೇಳಿ, ದೇವರೇನು ಹೇಳಿದ್ರು? ನನ್ನ ಮುಂದೆ ಬಂದು ಅಳರಿ, ಪ್ರಾರ್ಥಿಸಿರಿ ಮತ್ತು ಹೋಗಿ ಗೊಣಗಾಡ್ರಿ, ಹಂಗೇನ ಬರ್ದಿರ್ಬೋದು. ಅದೇ ನಾವು ಮಾಡಿರುವ ಪ್ರಾರ್ಥನಾ ಶೈಲಿ. ನಮಗೆ ದುಃಖ ಬಂದಾಗ ನಾವು ಅಳುತ್ತೇವೆ, ಸಂತೋಷ ಎಲ್ಲ ಹೋಯ್ತು. ಅದು ದೇವರು ನಮಗೆ ಕೊಟ್ಟಿದರೆ ಮಾತ್ರ ಸಂತೋಷ ಬರುವುದು. ನಾವು ಟೈಮ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೇವೆ. ಕೆಲವರೆಲ್ಲ ಹಂಗೆ ಮಾಡ್ತಾರೆ. ದೇವರೇ, ಇವತ್ತು ಮಾರ್ಚ್ ಎಷ್ಟಾಯ್ತು? 11ನೇ ತಾರೀಕು, 15ನೇ ತಾರೀಕು ನನಗೆ ಬೇಕು ದೇವರೇ. ಅಲ್ಲಿ ತನಕ ಅಳುವುದು. ಇದು ಯಾರಿಗೆ ಹೇಳಿಕೊಟ್ಟಿರೋದು? ಬೈಬಲಲ್ಲಿ ಬರೆದಿದೆಯಾ? ಇದಲ್ಲ. ಪಾಸ್ಟರ್ಸ್ ಹೇಳಿಕೊಟ್ಟಿದ್ರು, ಜನರಿಗೆ ವಿಶ್ವಾಸ ಇಲ್ಲ. ಅವರದೇ ಆದ ಶೈಲಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದು ಸರಿಯಾದ ಪ್ರಾರ್ಥನೆ ಶೈಲಿ ಅಲ್ಲ, ನಮಗೇನು ಸಿಗುವುದಿಲ್ಲ. ಹೌದು, ಅಳು ಬರ್ತದೆ, ದುಃಖ ಬರ್ತದೆ, ಅಂದ ಭಾವನೆಗಳೆಲ್ಲ ಬರ್ತದೆ. ಆದರೆ ನಾವು ಅದೆಲ್ಲ ಇಟ್ಟುಕೊಳ್ಳಬಾರದು. ಆವಾಗ ಎಲ್ಲ ಆ ಭಾವನೆ ಎಲ್ಲ ನಮ್ಮ ಒಳಗಡೆ ಇದ್ರೆ ನಮಗೆ ಸಂತೋಷ ಇಲ್ಲ ಅಲ್ಲವೇ? ನಮಗೆ ಶಾಂತಿ ಇಲ್ಲ. ಅದೇ ನಮ್ಮ ಆಂತರಿಕ ಯುದ್ಧ, ಆಂತರಿಕ ಸಂಘರ್ಷಣೆ. ಅದೆಲ್ಲ ನಾವು ನಿಭಾಯಿಸಬೇಕು. ಸೊ ಯಾವಾಗಲೂ ಸಂತೋಷವಾಗಿರಬೇಕು. ನಮಗೆ ತುಂಬಾ ಕಷ್ಟ ಇದೆ, ಸಂತೋಷದಿಂದ ನಾವು ಪ್ರಾರ್ಥಿಸಬೇಕು. ಇಡಬಿಡದೆ, ಕಂಟಿನ್ಯೂಯಲ್ ಪ್ರೇಯರ್, ಇಡಬಿಡದೆ ಪ್ರಾರ್ಥಿಸಬೇಕು. 1 ಸಾರಿ 2 ಸಾರಿ ಅಲ್ಲ. ಯಾವಾಗ ಆ ದುಃಖ ನಮ್ಮೊಳಗಡೆ ಬರ್ತದೆಯೋ ಆವಾಗ ಎಲ್ಲ ನಾವು ಪ್ರಾರ್ಥಿಸಬೇಕು. ಮತ್ತೆ ದೇವರಿಗೆ ಧನ್ಯವಾದ ಹೇಳಬೇಕು. ಆವಾಗ ಧನ್ಯವಾದ ಹೇಳಿ ಮತ್ತು ಹೋಗಿ ದೂರು ನೀಡುವುದಲ್ಲ. ಆ ನೆನಪು ಬಂದಾಗ ಇಲ್ಲ ನನಗೆ ಬಿಡುಗಡೆ ಇದೆ, ದೇವರು ಕೊಡ್ತಾರೆ ನನ್ನ ಬಿಡುಗಡೆ. ದೇವರು ಹೇಳಿದನ್ನು ನನಗೆ ಕೊಡ್ತಾರೆ ಅಂತ ನಾವು ಹೇಳ್ತಾ ಇರಬೇಕು. ಹಲ್ಲೆಲೂಯಾ. ನಾವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸಂತೋಷ ಮತ್ತು ಕೃತಜ್ಞತೆಯಿಂದ ನಾವು ನಿರಂತರವಾಗಿ ಪ್ರಾರ್ಥಿಸಬೇಕು. ಇದೇ ನಮ್ಮ ಪ್ರಾರ್ಥನಾ ಶೈಲಿ. ಎಬ್ರಿಯರಿಗೆ 12:14 ಬರೆದಿದೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆ ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಇದು ಯಾರಿಗೂ ಬರೆದಿರುವುದು, ವಿಶ್ವಾಸಿಗಳಿಗಲ್ವಾ? ನಿಮ್ಮ ಬೈಬಲಲ್ಲಿ ಇಲ್ವಾ ಇದಲ್ಲ? ಏನಿಲ್ಲಿ ಬರೆದಿದೆ? ಎಲ್ಲರ ಸಂಗಡ
ಸಮಾಧಾನದಿಂದಿರಿ. ಆಗತ್ತಾ? ಎಲ್ಲರ ಸಂಕಟ ಕಟ್ಟದು ಮಾಡುವವರಿದ್ದಾರೆ, ಕಷ್ಟ ಕೊಡುವವರಿದ್ದಾರೆ, ಕೋಪ ಹಂಗೆ ಬರುತ್ತದೆ. ಅದೆಲ್ಲ ನಾವು ಹೊರಹಾಕಬೇಕು. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆ ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ನೋಡುವುದಿಲ್ಲ. ಇದೆಲ್ಲ ಕಷ್ಟ ಅಂತ ಹೇಳಿ ಕೆಲವು ವಿಶ್ವಾಸಿಗಳು ಹಂಗೆ ಇಟ್ಬಿಟ್ಟು, ಇಲ್ಲ ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ಹಂಗೆ ಹೋಗ್ತಾರೆ. ಅದೆಲ್ಲ ಸುವಿಶೇಷ. ಪ್ರಯತ್ನ ಮಾಡಿದರೆ ಎಲ್ಲ ಆಗುತ್ತದೆ ಅಲ್ಲವೇ? ನಿಮಗೂ ಮೊದಲೆಲ್ಲ ಬಿರಿಯಾನಿ ಮಾಡಕ್ ಬರ್ತಾ ಇತ್ತಾ? ಇಲ್ಲವಲ್ಲ. ಮತ್ತೆ ಯೂಟ್ಯೂಬ್ ನೋಡಿ ಕಲಿತು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ ಈಗ ನೀವು ಎಕ್ಸ್ಪರ್ಟ್ ಇರಬಹುದು ಅಲ್ಲವೇ? ಎಲ್ಲ ಹಂಗೆ ಪ್ರಯತ್ನ ಮಾಡಬೇಕು. ಎಷ್ಟೇ ಕಷ್ಟ ಇದ್ರು ನಾವು ಪ್ರಯತ್ನ ಮಾಡಬೇಕು. ವಿಶ್ವಾಸಿಗಳು ಅವರಲ್ಲಿ ಪರಿಶುದ್ಧತೆ ಬೆಳೆಯುವುದಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಯಾಕೆಂದ್ರೆ ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಮಾಡುವುದಕ್ಕೆ, ಸ್ವಯಂ ನಿಯಂತ್ರಣೆ ಮಾಡುವುದಕ್ಕೆ ತುಂಬಾ ಕಷ್ಟ. ಅದಕ್ಕೆ ಅವರು ಬಿಟ್ಬಿಡ್ತಾರೆ. ಇದೆಲ್ಲ ವಿಶ್ವಾಸ ಜೀವನ. ಅರ್ಥ ಮಾಡಿಕೊಳ್ಳಿ. ಆದರೆ ಎಂದಿಗೂ ನಮಗೆ ಶಾಂತಿ ಸಿಗುವುದಿಲ್ಲ ದೇವರ ಮಕ್ಕಳೇ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ನಾವು ಪ್ರಯತ್ನ ಮಾಡಬೇಕು. ಹಲ್ಲೆಲೂಯ. ತೊಂದರೆ ತಂದವರೊಂದಿಗೆ ನಾವು ಶಾಂತಿಯಿಂದಿರಬೇಕು. ಪ್ರತಿಯಾಗಿ ನಾವು ಹೋರಾಡಬಾರದು. ಈ ಸಮಯದಲ್ಲಿ ಬರುವ ಪಾಪಗಳನ್ನು ನಿಯಂತ್ರಿಸಿ ಮತ್ತು ಜಯಿಸಿ. ಒಂದು ಹೋರಾಟ ಬಂದ್ರೆ ಏನೇನು ಪಾಪಗಳು ನಮ್ಮೊಳಗೆಯಿಂದ ಬರ್ತದೆ. ಕೋಪ, ಕಹಿ, ಶ್ರಮಸಾದಿರುವಿಗೆ, ಅಸೂಯೆ, ಅಯ್ಯೋಯ್ಯೋ ಏನೇನೆಲ್ಲ ಬರುತ್ತದೆ. ಅದೆಲ್ಲ ನಾವು ನಿಯಂತ್ರಿಸಬೇಕು. ಅದೆಲ್ಲ ಕೆಟ್ಟದು. ಹಳೆಯ ಜೀವನದಲ್ಲಿ ನಾನು ಜೀವಿಸಿರುವ ಜೀವನ ಇದು. ಇನ್ನು ನಾನಿದು ಮುಂದುವರಿಸಬಾರದು. ಇದೆಲ್ಲ ನಾವು ದೃಢವಾಗಿ ನಮ್ಮೊಂದಿಗೆ ನಾವು ಹೇಳಬೇಕು. ಇದೆಲ್ಲ ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ನಮಗೆ ಅದಕ್ಕೆ ಸಾಧ್ಯವಾಗುವುದಿಲ್ಲ. ಕೀರ್ತನೆಗಳು 34:14 ಹೇಳುವ ಪ್ರಕಾರ ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವುದು ಹೀಗೆ. ಇಲ್ಲಿ ಹೇಳ್ತಾ ಇದೆ, ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು. ನಾವೇನು ಮಾಡುತ್ತೇವೆ? ಕೇಡು ನಾವು ನಿಗ್ರಹಿಸುತ್ತೇವೆ. ಅಂದ್ರೆ ವಿ ವಿಲ್ ಸಪ್ರೆಸ್. ಎಲ್ಲ ಸೆಲ್ಫ್ ಕಂಟ್ರೋಲ್ ಮಾಡಿ ಸಪ್ರೆಸ್ ಮಾಡುವುದಲ್ಲ, ಅದು ಒಳ್ಳೆಯದನ್ನು ಮಾಡಬೇಕು. ಹೌದು, ನನಗೆ ಕೋಪ ಬರ್ತದೆ. ನಾನು ಕೋಪ ಎಲ್ಲ ಸಂಗ್ರಹಿಸುವುದಲ್ಲ, ಅವರನ್ನು ನಾನು ಪ್ರತಿಯಾಗಿ ಪ್ರೀತಿಸಬೇಕು. ದೇವರೇನು ಹೇಳಿದರು? ನಾನು ನಿಮ್ಮನ್ನು ಪ್ರೀತಿಸದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಲ್ಲವೇ? ನಮಗೆ ಗೊತ್ತು ದೇವರು ನಮ್ಮನ್ನು ಕ್ಷಮಿಸುತ್ತಾನೆ ಅಂತ. ದೇವರೇನು ಇಟ್ಟುಕೊಳ್ಳುವುದಿಲ್ಲ ಅಂತ. ಆದರೆ ನಾವು ಯಾಕೆ ಇಟ್ಟುಕೊಳ್ಳಬೇಕು? ಅಲ್ಲವೇ? ದೇವರು ಕ್ಷಮಿಸುತ್ತಾನೆ. ಬರೀ ಸೆಲ್ಫ್ ಕಂಟ್ರೋಲ್ ಅಲ್ಲ. ಸೆಲ್ಫ್ ಕಂಟ್ರೋಲ್ ನಾವು ಮಾಡಿದರೆ ನಾವು ನಿಗ್ರಹಿಸುವುದು, ನಾವು ಸಪ್ರೆಸ್ ಮಾಡುವುದು. ಪ್ರತಿಯಾಗಿ ನೋಡಿ, ಇಲ್ಲಿ ಬರೆದಿರುವುದು ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು. ಒಳ್ಳೆಯದನ್ನು ಮಾಡಿದರೆ ಮಾತ್ರ ನಮಗೆ ಸಮಾಧಾನ ಸಿಗುತ್ತದೆ. ಕೋಪ ಬರ್ತದೆ, ಕೋಪ ಕಂಟ್ರೋಲ್ ಮಾಡಿದರೆ ಅಲ್ಲ, ಅವರನ್ನು ಪ್ರತಿಯಾಗಿ ಯೇಸು ನಮ್ಮನ್ನು ಪ್ರೀತಿಸಿದಂತೆ ನಾವು ಪ್ರೀತಿಸಿದರೆ ಮಾತ್ರ ನಮಗೆ ಸಮಾಧಾನ ಬರುವುದು. ಇಲ್ಲದಿದ್ದರೆ ಬರುವುದಿಲ್ಲ. ಲೂಸ್ ಕನೆಕ್ಷನ್ ಇರ್ತದೆ. ಯಾರಿಗೆ ನಾನು ಇದೆಲ್ಲ ಹೇಳಿಕೊಡ್ಬೇಕು? ವಿಶ್ವಾಸಿಗಳಿಗೆ ಇದೆಲ್ಲ ಬೇಡ. ಟಫ್ ಸಬ್ಜೆಕ್ಟ್ ಎಲ್ಲ ಅವರಿಗೆ ಬೇಡ. ಈಸಿ ಸಬ್ಜೆಕ್ಟ್ ಬೈಬಲಲ್ಲಿ ಇಲ್ಲೇ ಇಲ್ಲ. ನೀವೇ ಇದನ್ನು ಟಫ್ ಆಗಿ ಮಾಡಿಕೊಂಡಿದ್ದೀರಿ. ಮೊದಲನೇ ಯೋಹಾನ 5:3 ಬರೆದಿದೆ, ಒಬಿಡಿಯನ್ಸ್ ಇಸ್ ನಾಟ್ ಡಿಫಿಕಲ್ಟ್. ದೇವರನ್ನು ಪಾಲಿಸುವುದು ಕಷ್ಟ ಇಲ್ಲ ಅಂತ ಬೈಬಲಲ್ಲಿ ಬರೆದಿದೆ. ಹಲ್ಲೆಲೂಯಾ. ನಾವು ಒಳ್ಳೆಯದನ್ನು ಮಾಡಿದರೆ ಮಾತ್ರ ನಮಗೆ ಶಾಂತಿ ಸಿಗುತ್ತದೆ. ಒಳ್ಳೆಯದನ್ನು ಮಾಡುವುದು ಅಂದರೆ ನಮಗೆ ಕೆಟ್ಟದನ್ನು ಮಾಡುವ ಜನರನ್ನು ಜಗಳ ಮತ್ತು ಕೋಪಗೊಳ್ಳುವ ಬದಲು ನಾವು ಅವರನ್ನು ಪ್ರೀತಿಸಬೇಕು, ಅವರನ್ನು ಕ್ಷಮಿಸಬೇಕು. ಆತಂಕ, ಚಿಂತೆ ಮತ್ತು ಭಯಭೀತರಾಗುವ ಬದಲು ದೇವರನ್ನು ನಂಬಿ ಶಾಂತಿಯಿಂದ ಇರಬೇಕು. ಕೆಟ್ಟದೆಲ್ಲ ನಮ್ಮಿಂದ ಡಿಲೀಟ್ ಮಾಡಿ, ಮತ್ತು ಅದು ವೇಸ್ಟ್ ಬಿನ್ ಅಲ್ಲಿ ಇರುತ್ತದೆ, ಡಸ್ಟ್ಬಿನ್ ಅಲ್ಲಿ ಇರುತ್ತದೆ. ಅಲ್ಲಿಂದ ನೀವು ಓಡಿಸಬೇಕು.
ಒಳ್ಳೆಯದನ್ನು ನಾವು ಮಾಡಬೇಕು. ಹಾಲೆಲೂಯ. ಕೆಟ್ಟದನ್ನು ನಾವು ನಿಗ್ರಹಿಸಬಾರದು. ಕೋಪ, ಕಹಿ ಮತ್ತು ಭಯ ಇತ್ಯಾದಿಗಳನ್ನು ನಾವು ನಿಗ್ರಹಿಸಬಾರದು. ಅದರ ಬದಲು ಹೌದು, ಭಯ ಬರ್ತದೆ, ತಕ್ಷಣ ಇಲ್ಲ ದೇವರೇ ನನಗೆ ಒಳ್ಳೆಯದು ಮಾಡ್ತಾನೆ, ಮತ್ತು ಭಯ ಬರ್ತದೆ, ಏನು ಚೆನ್ನಾಗಿ ಆಗೋದಿಲ್ಲ, ಇಲ್ಲ, ತಕ್ಷಣ ನೀವು ಆಪೋಸಿಟ್ ಆಗಿ ನೀವು ಯೋಚಿಸಬೇಕು. ಸೆಲ್ಫ್ ಕಂಟ್ರೋಲ್ ಅಲ್ಲ, ಬರೀ ಸೆಲ್ಫ್ ಕಂಟ್ರೋಲ್ ಅಲ್ಲ. ನೀವೆಲ್ಲ ಏನು ಹೇಳ್ತೀರಾ? ಸೆಲ್ಫ್ ಕಂಟ್ರೋಲ್ ಮಾಡಿ, ಕೋಪ ಹಂಗೆ ಕಂಟ್ರೋಲ್ ಮಾಡಿ ಇಡುತ್ತೀರಿ. ಬದಲಾಗಿ ನೀವು ಪ್ರೀತಿಸಬೇಕು. ಆದರೆ ಮಾತ್ರ ನಮಗೆ ಶಾಂತಿ ಸಿಗುವುದು. ಮತ್ತೆ ಯೇಸುದೇವರು ಏನು ಹೇಳಿದರು? ಮತ್ತಾಯ 5:9, ಸಮಾಧಾನ ಮಾಡುವವರು ಧನ್ಯರು, ಯಾಕೆಂದರೆ ಅವರು ದೇವರ ಮಕ್ಕಳನ್ನು ಕರೆಯಲ್ಪಡುವವರು. ಬಾಪ್ಟಿಸಮ್ ತಕ್ಕೊಂಡಿರುವವರೆಲ್ಲ ದೇವರ ಮಕ್ಕಳ? ಮನೆಯಲ್ಲಿ ಜಗಳ ಮಾಡಿ ಮನಸ್ಸಲ್ಲಿ ಎಲ್ಲ ಕೋಪ ಎಲ್ಲ ಸಂಗ್ರಹಿಸಿ ಅವರ ದೇವರ ಮಕ್ಕಳು ಅಲ್ಲ. ಸಮಾಧಾನ ಮಾಡುವವರು ಮಾಡಬೇಕು. ಹಲ್ಲೆಲೂಯ. ನಮ್ಮಲ್ಲಿ ಶಾಂತಿ ನೆಲೆಸಬೇಕು. ಅದು ದೇವರು ನಮಗೆ ಮೊದಲು ಕೊಟ್ಟಿರುವ ದೇವರ ಕೆಲಸ, ದೈವಿಕ ಕೆಲಸವಾಗಿದೆ. ಸಮಾಧಾನ ಮಾಡುವವರು ಎಂದರೆ ಇದರರೊಂದಿಗೆ ಶಾಂತಿ ಕಾಯ್ದುಕೊಳ್ಳುವವರು. ಇದರರೊಂದಿಗೆ ಶಾಂತಿ ಕಾಯ್ದುಕೊಳ್ಳುವವರು. ನಮ್ಮೊಂದಿಗೆ ಶಾಂತಿ ಇರಬೇಕು, ಇದರರೊಂದಿಗೆ ಶಾಂತಿ ಇರಬೇಕು. ಆಗತ್ತಾ? ಇನ್ನು ಆಗ್ತಾ ಇಲ್ವಾ? ಎಷ್ಟು ವರ್ಷ ಆಯ್ತು ನೀವು ಜ್ಞಾನಸ್ನಾನ ತಂದ್ಕೊಂಡು? ಎಲ್ಲರೂ ಹೇಳ್ರಿ ದೇವರ ಮಕ್ಕಳೇ. ಈಗಲೂ ನೀವು ಜಗಳ ಮಾಡಿ ಜೀವನ ಮಾಡ್ತಾ ಇರುವವರ? ಈಗಲೂ ನೀವು ಕೋಪ ಎಲ್ಲ ಸಂಗ್ರಹಿಸಿ ಸ್ವಲ್ಪ ಕಂಟ್ರೋಲ್ನಲ್ಲಿ ಇರ್ತೀನಿ ಪಾಸ್ಟರ್, ಪ್ರೆಷರ್ ಕುಕ್ಕರ್ ತರ ಟುಸ್ ಅಂದು ಯಾವಾಗ ಬಿಸಿಲು ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಕೆಲವೊಮ್ಮೆ ಪ್ರೆಷರ್ ಕುಕ್ಕರ್ ತರ ಬ್ಲಾಸ್ಟ್ ಆಗುತ್ತದೆ. ಸೆಲ್ಫ್ ಕಂಟ್ರೋಲ್ ಮಾಡುವುದಲ್ಲ, ಅದನ್ನ ಬದಲು ಒಳ್ಳೆಯದನ್ನು ಮಾಡಬೇಕು. ಹಲ್ಲೆಲೂಯ. ನಾವು ಸಮಾಧಾನ ಮಾಡುವವರಾಗಿರಬೇಕು. ನಾವು ನಮ್ಮನ್ನು ಮತ್ತು ಒಬ್ಬೊಬ್ಬರನ್ನು ನಿರ್ಮಿಸಿಕೊಳ್ಳಬೇಕು. ಅದನ್ನೇ ನಾವು ಮಾಡಬೇಕಾಗಿರುವುದು. ನಿರ್ಮಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿರುವುದು. ದೇವರು ಹೇಳಿದರು ಮೊದಲನೇ ಕೊರಿಂಥದವರಿಗೆ 3:16-17, ನೀನು ನನ್ನ ಆಲಯ, ನನ್ನ ಆಲಯ ಯಾರು ನಾಶಪಡಿಸುತ್ತಾರೋ ಅವರನ್ನು ನಾನು ನಾಶಪಡಿಸುತ್ತೀನಿ ಅಂತ. ದೇವರ ಮಕ್ಕಳೇ, ನಾವು ಜ್ಞಾನ ಸ್ನಾನ ತಕ್ಕೊಂಡು ಚರ್ಚಲ್ಲಿ ಬರುವುದು ಎದಕ್ಕೆ? ನೀವು ಬುಟ್ಟಿ ಇಟ್ಕೊಂಡು ನನಗ ಅದು ಕೊಡಿ ದೇವರೇ, ನನಗ ರೋಗ ಸೌಖ್ಯ ಕೊಡಿ ದೇವರೇ, ನನಗೆ ಬಿಡುಗಡೆ ಕೊಡಿ ದೇವರೇ, ನನಗೆ ಹಣಕಾಸು ಕೊಡಿ ದೇವರೇ, ನನಗೆ ಅದು ಕೊಡಿ ಅಂತ ಹೇಳುವುದಕ್ಕ ನೀವು ಬುಟ್ಟಿ ಇಟ್ಕೊಂಡು ಬರುವುದು ಚರ್ಚಿನಲ್ಲಿ? ದೇವರೇನು ಹೇಳ್ತಿರು? ನನ್ನ ರಾಜ್ಯವನ್ನು ಹುಡುಕಿ. ಹೌದು, ನಿಮಗೆ ಹಣ ಇಲ್ಲ, ಕೆಲಸ ಇಲ್ಲ, ಹಾಕುವುದಕ್ಕೆ ಒಂದು ಬಟ್ಟೆ ಇಲ್ಲ, ಮಲ್ಗುವುದಕ್ಕೆ ನಿಮಗೆ ಮನೆ ಇಲ್ಲ, ಅದೆಲ್ಲ ನನಗೂ ಗೊತ್ತು. ನನ್ನ ರಾಜ್ಯವನ್ನು ಹುಡುಕ್ರಿ, ನಿಮಗೆಲ್ಲ ನಾನು ಕೊಡ್ತೇನೆ ಅಂತ ದೇವರ ಹೇಳಿದ್ರು. ಏನು ಅವರ ರಾಜ್ಯ? ನೀತಿ, ಸಮಾಧಾನ, ಸಂತೋಷ ಪರಿಶುದ್ಧಾತ್ಮನಲ್ಲಿ. ಇಲ್ಲ, ನನಗೆ ಇದೆಲ್ಲ ಸಿಕ್ಕಿದರೆ ಮಾತ್ರ ನಾನು ಸಮಾಧಾನದಲ್ಲಿ ಜೀವನ ಮಾಡುತ್ತೇನೆ, ಇಲ್ಲಾಂದ್ರೆ ನಾನು ಫೈಟ್ ಮಾಡುತ್ತೇನೆ, ಕೋಪದಲ್ಲಿ ಜೀವನ ಮಾಡುತ್ತೇನೆ. ಎಷ್ಟು ವರ್ಷ ಆಯ್ತು ನೀವು ಕ್ರಿಸ್ತನಲ್ಲಿ ಬಂತು? ನಾವು ಸಮಾಧಾನ ಮಾಡುವವರು ಮಾಡಬೇಕು. ಸಮಾಧಾನ ನಾವು ಮಾಡಬೇಕು. ಇದೇ ನಾವು ದೇವರ ಸೇವೆ, ಇದೇ ದೇವರ ಸೇವೆ. ನಾನು ನನ್ನನ್ನು ನಿರ್ಮಿಸಬೇಕು, ನಾನು ಬೇರೆಯವರನ್ನು ನಿರ್ಮಿಸಬೇಕು. ಹಿಂಗೇನೆ ನಾವು ದೇವರ ಆಲಯ ನಿರ್ಮಿಸೋದು. ದೇವರ ಆಲಯ ನಿರ್ಮಿಸುವುದಕ್ಕೆ ನಮ್ಮನ್ನು ಕರೆದಿದೆ. ನಿಮಗ ಗೊತ್ತಾ? ದೇವರ ಆಲಯ ನಿರ್ಮಿಸುವುದು ಬರೀ ಪಾಸ್ಟರ್ ನಿಂತ್ಕೊಂಡ? ನೀವೆಲ್ಲ ಪಾಸ್ಟರ್ಗೆ ಬಿಟ್ಕೊಟ್ಟೆ. ಪಾಸ್ಟ್ರೇ ಕ್ಷಮಿಸಿ, ಪಾಸ್ಟ್ರೇ ನನ್ನನ್ನು ಪ್ರೀತಿಸಿ, ಪಾಸ್ಟ್ರೇನ ನನ್ನ ಮೇಲೆ ಕರುಣೆ ತೋರಿಸಿ, ಪಾಸ್ಟ್ರ್ ಎಲ್ಲ ಪಾಸ್ಟ್ರು ಮಾಡ್ಕೊಳ್ಳಿ. ನನಗೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಚರ್ಚ್ ಉದ್ಧಾರವಾಗುವುದಿಲ್ಲ. ಬರೀ ಪಾಸ್ಟರ್ಗೆ ಒಬ್ರಿಗೆ ಚರ್ಚ್ ನಿರ್ಮಿಸುವುದಕ್ಕಾಗುವುದಿಲ್ಲ. ದೇವರಿಗೆ ಕೊಟ್ಟಿರುವ ಸೇವೆ, ನಾವು ನಮ್ಮನ್ನು ನಿರ್ಮಿಸಬೇಕು, ನಾವು ಒಬ್ಬೊಬ್ಬರನ್ನು ನಿರ್ಮಿಸಬೇಕು. ಆದರೆ ದೇವರ ಆಲಯ ನಿರ್ಮಿಸುವುದಕ್ಕಾಗತ್ತೆ. ಇಲ್ಲದಿದ್ದರೆ ದೇವರು ಹೇಳಿದ್ರು, ನೀವು ನನ್ನ ಆಲಯ, ಯಾರು ನನ್ನ ಆಲಯ ನಾಶಪಡಿಸುತ್ತಾರೋ ಅವರನ್ನು ನಾನು ನಾಶಪಡಿಸುತ್ತೇನೆ. ನಮ್ಮ ಬೈಬಲಲ್ಲಿ ಇದೆ, ನೀವು ಹೋಗಿ ಓದಬೇಕು. ಮೊದಲನೇ ಕೊರಿಂಥದವರಿಗೆ 3:16-17. ಇದೆಲ್ಲ ನೋಡಿದರೂ ವಿಶ್ವಾಸಿಗಳಿಗೆ ದೇವರ ಭಯ ಇಲ್ಲ,
ಇದೆಲ್ಲ ನನಗೆಲ್ಲ ಆಗುವುದಿಲ್ಲ ಅಂತ ಹೇಳಿ ನಿಮ್ಗೇನಾದ್ರೂ ಒಳ್ಳೇದಾಗ್ತಾ ಇದೆಯಾ? ಹಲ್ಲೆಲೂಯ. ದೇವರನ್ನು ನಂಬಿ ತೊಂದರೆಗಳೊಂದಿಗೆ ಶಾಂತಿಯನ್ನು ಮಾಡಿಕೊಂಡರೆ ತೊಂದರೆ ಬರ್ತದೆ. ತಕ್ಷಣ ನೀವು ಪ್ರೆಷರ್ ಕುಕ್ಕರ್ ತರ ಬಿಸಿಲು ನಿಮ್ಮಿಂದ ಬರಬಾರದು. ಪ್ರೆಷರ್ ಕುಕ್ಕರ್ ತರ ನೀವು ಬ್ಲಾಸ್ಟ್ ಆಗಬಾರದು. ಪ್ರೆಷರ್ ಬಂದರೆ ಸಮಾಧಾನದಿಂದಿರಬೇಕು, ಕೋಪಗೊಳ್ಳಬಾರದು. ಹಲ್ಲೆಲೂಯ. ಮತ್ತು ಜನರನ್ನು ಕ್ಷಮಿಸಿದರೆ ಮಾತ್ರ ನಾವು ಸಮಾಧಾನ ನಮ್ಮಲ್ಲಿ ಮಾಡುತ್ತೇವೆ. ಸಮಾಧಾನ ಮಾಡಬೇಕು. ಅಯ್ಯೋ ನನಗೂ ಪ್ರಾಬ್ಲಮ್ ಬಂದಿದೆ, ನಮ್ಮ ಸಮಾಧಾನ ಹೊಟ್ಟೋಯ್ತು. ದೇವರಿಗೆ ಹೇಳಿದ್ರು ಸಮಾಧಾನ ಕೊಡ್ತಾರೆ ಅಂತ. ದೇವರಿಗೆ ಹೇಳಿದ್ರೆ ಅದನ್ನೆಲ್ಲಿ ಸಮಾಧಾನ ಮಾಡು. ನಿಮ್ಗೆ ಕಷ್ಟ ಅಂತ ಅನಿಸುತ್ತದ? ರೋಮಪುರದವರಿಗೆ 14:19 ಮತ್ತು ಮೊದಲನೇ ಥೆಸಲೋನಿಯದವರಿಗೆ 5:11 ಬರೆದಿರುವ ಪ್ರಕಾರ ನಾವು ಪರಸ್ಪರ ನಿರ್ಮಿಸಬೇಕು. ಅದು ನಾವು ಮಾಡಬೇಕಾದ ದೇವರ ಸೇವೆ. ದೇವರ ಸೇವೆ ಮಾಡಬೇಕು ಎಲ್ಲರೂ. ನಾವು ದೇವರ ತರ ಬಂದಿರುವುದು ದೇವರ ಸೇವೆ ಮಾಡುವುದಕ್ಕೆ. ಮೊದಲನೇ ದೇವರ ಸೇವೆ ಏನು? ನಾವು ನಮ್ಮನ್ನು ನಿರ್ಮಿಸಬೇಕು ಮತ್ತು ನಾವು ಇದರನ್ನು ನಿರ್ಮಿಸಬೇಕು, ಚರ್ಚನ್ನು ನಿರ್ಮಿಸಬೇಕು. ಇದೇ ದೇವರ ಸೇವೆ. ನೀವು ದೇವರ ಸೇವೆ ಏನು ಮಾಡುವುದಿಲ್ಲ. ದೇವರೇ ನನ್ನನ್ನು ಸೇವಿಸು ಎಂದು ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಿಶ್ವಾಸಿಗಳು. ಹಲ್ಲೆಲೂಯ. ಇಲ್ಲದಿದ್ರೆ ಏನಾಗುತ್ತದೆ? ನಾವು ದೇವರ ಸೇವೆ ನಾವು ಮಾಡಲಿಲ್ಲದಿದ್ದರೆ ಇದೇ ದೇವರ ಸೇವೆ ಏನು? ನಮ್ಮನ್ನು ನಾವು ನಿರ್ಮಿಸಬೇಕು, ಒಬ್ಬರನ್ನೊಬ್ಬರು ನಾವು ನಿರ್ಮಿಸಬೇಕು. ಕೋಪದಲ್ಲಿ ಇದ್ರೆ ನಿಮಗೆ ಒಬ್ಬರನ್ನೊಬ್ಬರು ನಿರ್ಮಿಸಕ್ಕಾಗಲ್ಲ, ನೀವು ಕೊಲ್ಲುತ್ತಾ ಇದ್ದೀರಿ. ಹಲ್ಲೆಲೂಯ. ನಿಮ್ಮಲ್ಲಿ ಮತ್ತು ಇದರಲ್ಲಿ ಶಾಂತಿ ಬೆಳೆಯಲು ನೀವು ಜವಾಬ್ದಾರರಾಗಿದ್ದೀರಿ. ನಾವೊಬ್ಬೊಬ್ಬರು ನನ್ನಲ್ಲಿ ಶಾಂತಿ ಬೇಕಂದ್ರೆ ನಾನು ಮಾಡಬೇಕು, ನಾನು ಶಾಂತಿ ಮಾಡಬೇಕು. ನನಗೆ ಶಾಂತಿ ಇಲ್ಲದಿದ್ದರೆ ನಾನೇ ಜವಾಬ್ದಾರಿ ತಕ್ಕೋಬೇಕು. ಮತ್ತೆ ನನ್ನಿಂದ ಇನ್ನೊಬ್ಬರ ಶಾಂತಿ ಹೋಗಬಾರದು. ನಾನು ಕೋಪಗೊಳ್ಳಬಾರದು, ನಾನು ಕಹಿ ಇಟ್ಟುಕೊಳ್ಳಬಾರದು, ಶ್ರಮಸಾದಿರಿಗೆ ಇಟ್ಟುಕೊಳ್ಳಬಾರದು. ನಾನದು ಇಟ್ಟುಕೊಂಡರೆ ನಾನು ಅವರನ್ನು ಏನು ಮಾಡುತ್ತಾ ಇದ್ದೇನೆ? ಕೊಲ್ಲುತ್ತಾ ಇದ್ದೇನೆ. ಅಲ್ಲವೇ ದೇವರ ಮಕ್ಕಳೇ? ನಾವು ಹಂಗೆ ಅಲ್ಲ ಜೀವನ ಮಾಡಬೇಕಾಗಿರುವುದು. ನಾನು ಇನ್ನೊಬ್ಬರಿಗೆ ಜೀವನ ಕೊಡಬೇಕು, ಆದರೇನೆ ನನಗೂ ಜೀವನ ಸಿಗುವುದು. ಗಲಾತ್ಯದವರಿಗೆ 5:15 ಬರೆದಿದೆ, ನೀವು ಒಬ್ಬರನ್ನೊಬ್ಬರು ಕಚ್ಚಿ ನುಗ್ಗುವವರಾಗಿದ್ದರೆ ಒಬ್ಬರನ್ನೊಬ್ಬರು ನಾಶವಾದಿರಿ, ಎಚ್ಚರವಾಗಿರಿ. ಇದೆಲ್ಲ ವಿಶ್ವಾಸಿಗಳದಲ್ವಾ? ಈ ವಚನ ಎಲ್ಲ ಏನು ಮಾಡಬೇಕು? ಡಿಲೀಟ್ ಮಾಡಬೇಕು ಬೈಬಲಿಂದ. ಬರೀ ನನಗೂ ಕೊಡಿ ದೇವರೇ, ಕೊಡಿ ದೇವರೇ, ದೇವರೇ ನೀನೇ ನನ್ನ ಎಲ್ಲ, ನೀನೇ ನನಗೆಲ್ಲ ಕೊಡುವವನು ನೀನೇ. ಇದೇ ಹಾಡು ಹೇಳಿಕೊಂಡು ಜೀವನ ಮಾಡುವುದು. ಎಲ್ಲರೂ ಕೋಪ ಇಟ್ಕೊಂಡು, ಪಾಸ್ಟ್ರ ಮೇಲೆ ಎಷ್ಟೊಂದು ಕೋಪ ಇಟ್ಕೊಂಡು ಸಭೆಯಲ್ಲಿ ಜನ ಬರ್ತಾರೆ. ಒಬ್ಬರನ್ನೊಬ್ಬರ ಮೇಲೆ ಕೋಪ ಇಟ್ಕೊಂಡು ಆರಾಧನೆ ಮಾಡುತ್ತಾರೆ. ಅಲ್ಲಾಂದ್ರೆ ಮನೆಯವರ ಮೇಲೆ ಕೋಪ ಇಟ್ಕೊಂಡು ಚರ್ಚಲ್ಲಿ ಬಂದು, ಮನೆಯವರು ಯಾರು ಚೆನ್ನಾಗಿಲ್ಲ, ಚರ್ಚಲ್ಲಿ ಬರುವವರು ಕೆಲವರು ಮಾತ್ರ ಚೆನ್ನಾಗಿದ್ದಾರೆ ಎಂದು ಹೇಳಿ ಆರಾಧಿಸ್ತಾರೆ. ಹಲ್ಲೆಲೂಯ. ನಮ್ಮನ್ನು ಮತ್ತು ಒಬ್ಬರನ್ನೊಬ್ಬರು ನಾವು ನಿರ್ಮಿಸುವುದು ನಾವು ಮಾಡಬೇಕಾದ ದೇವರ ಸೇವೆ. ದೇವರ ಸೇವೆ ಎಲ್ಲರೂ ಮಾಡಬೇಕು. ನೀವು ಮಾಡ್ತಾ ಇದ್ದೀರಾ? ಏನು ದೇವರ ಸೇವೆ? ಮೊದಲು ನಿಮ್ಮನ್ನು ನಿರ್ಮಿಸಬೇಕು. ನೀವು ಬೇರೆಯವರನ್ನ ನಿರ್ಮಿಸಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು, ಅವರನ್ನ ಎನ್ಕರೇಜ್ ಮಾಡಬೇಕು. ನಾವು ದೇವರ ಸೇವೆಗೋಸ್ಕರ ಕರೆದಿರುವುದು. ಹಲ್ಲೆಲೂಯ. ಜ್ಞಾನೋಕ್ತಿಗಳು 16:7 ಬರೆದಿದೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವನು. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ, ನಮ್ಮ ನಡತೆಗೆ ದೇವರು ಮೆಚ್ಚಿಸಬೇಕು. ಹೌದು, ನಮಗೆ ಶತ್ರುಗಳಿದೆ. ನಮಗೆ ಶತ್ರುಗಳಂತೆ ದಯೆ ಇಲ್ಲದ ಜನರು, ನಂಡರು, ಕುಟುಂಬ ಸದಸ್ಯರು ಮತ್ತು ಅಸಭ್ಯವಾಗಿ ವರ್ತಿಸುವ ಅನೇಕ ಜನರು ಮತ್ತು ಸನ್ನಿವೇಶಗಳು ಇವೆ. ನಾವೇನು ಮಾಡಬೇಕು? ಈ ಲೋಕದಲ್ಲಿ ನಮಗೆ ತುಂಬಾ ಶತ್ರುಗಳಿದೆ. ಏನು ಮಾಡಬೇಕು ಹೇಳಿ ದೇವರ ಮಕ್ಕಳೇ? ದೇವರೇನು ಹೇಳಿದ್ರು? ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವನು. ಅಂದರೆ ನಾವು ದೇವರಿಗೆ ವಿಧೇಯರಾಗಿ ಬದುಕುತ್ತಿದ್ದರೆ ಅವನು ನಮ್ಮ ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆಂದೆ. ಅಂದರೆ ಜನರು ಕೆಟ್ಟದು ನಮಗೆ ಮಾಡುತ್ತಾರೆ, ಆದರೆ ಆ ಕೆಟ್ಟದು ನಮಗೇನು ದೋಷ ಮಾಡುವುದಿಲ್ಲ ಅಂತ.
ಅವರ ಕಡೆ ಹೋಗಿ ನೀವು ಕೆಟ್ಟದು ಮಾಡಬೇಡ ಅಂತ ನಮಗೆ ಹೇಳಕ್ಕಾಗಲ್ಲ. ಆಗತ್ತಾ? ಇಲ್ಲ. ಅವರು ಕೆಟ್ಟದು ಮಾಡುತ್ತಾನೇ ಇರ್ತಾರೆ. ಆದರೆ ಇಫ್ ವಿ ಆರ್ ಲಿವಿಂಗ್ ಎ ಲೈಫ್ ದಟ್ ಈಸ್ ಪ್ಲೀಸಿಂಗ್ ಅನ್ ಟು ಗಾಡ್, ನಮಗೇನು ಆಗಲ್ಲ. ಚರ್ಚ್ಗೂ ವಿರೋಧಿಗಳು ತುಂಬಾ ಇರ್ತಾರೆ. ಚರ್ಚ್ ಸದಸ್ಯರು ದೇವರನ್ನು ಪ್ಲೀಸ್ ಮಾಡುವವರಾಗಿ ಜೀವನ ಮಾಡಿದರೆ ಚರ್ಚ್ಗೇನು ಆಗುವುದಿಲ್ಲ. ಆದರೆ ಚರ್ಚ್ ಸದಸ್ಯರು ದೇವರ ವಿರೋಧಿಗಳಾಗಿ ಜೀವನ ಮಾಡಿದರೆ ವಿರೋಧಿಗಳೆಲ್ಲ ಕಡೆ ಇದೆ. ಪಿಶಾಜಿನೇ ನಮ್ಮ ವಿರೋಧಿ. ಜನರನ್ನು ಪಿಶಾಜಿ ಯೂಸ್ ಮಾಡ್ತಾನೆ. ಅವರು ನಮ್ಮ ಎದುರುಗಡೆ ಬರ್ತಾರೆ. ಆದರೆ ನಾವು ದೇವರನ್ನು ಪ್ಲೀಸ್ ಮಾಡುವವರಾಗಿ ಜೀವನ ಮಾಡಿದರೆ ನಮಗೆ ಏನೂ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳು. ಹಲ್ಲೆಲೂಯ. ಅಂದರೆ ಜನರು ಮತ್ತು ಸನ್ನಿವೇಶಗಳು ನಮಗೆ ಶತ್ರುಗಳಂತೆ ಇದ್ರೂ ಅವು ನಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ದೇವರು ನಮಗೆ ಅದರ ಮೇಲೆ ಜಯವನ್ನು ಕೊಡ್ತಾನೆ. ಯಾವಾಗ? ನಮಗೆ ಸಮಾಧಾನವಿದ್ದಾಗ. ಆ ಸಮಾಧಾನ ನಮಗೆ ಯಾವಾಗಲೂ ಇರಬೇಕು. ಅಯ್ಯೋ, ನನಗೂ ತುಂಬಾ ಶತ್ರುಗಳಿದ್ದಾರೆ, ಅವರು ನನಗೇನೇನು ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ, ಹಂಗೆ ನೀವು ಜೀವನ ಮಾಡಿದರೆ ಈ ಲೋಕದಲ್ಲಿ ಎಲ್ಲರಿಗೂ ಶತ್ರುಗಳಿರ್ತದೆ. ಯೇಸುದೇವರಿಗೆ ಶತ್ರುಗಳಿರಲಿಲ್ವಾ? ಎಷ್ಟೊಂದು ಶತ್ರುಗಳಿದ್ರು. ನಾವು ಸಮಾಧಾನದಲ್ಲಿ ಜೀವನ ಮಾಡಿದರೆ ನಮಗೇನು ಹಾನಿ ಉಂಟಾಗುವುದಿಲ್ಲ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ.